ನೆಲಮಂಗಲ ಉತ್ಸವದ ಪ್ರಯುಕ್ತವಾಗಿ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಭಾನುವಾರದಂದು ಅರಿಶಿನಕುಂಟೆ ಗ್ರಾಮದಲ್ಲಿ ನಡೆಯಿತು. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ. ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ವಿಧ ವಿಧವಾದ ಬಣ್ಣಗಳಿಂದ ಅಲಂಕೃತವಾದ ರಂಗೋಲಿಗಳನ್ನು ಬಿಡಿಸಿದ್ದರು. ಈ ರಂಗೋಲಿಗಳನ್ನು ಖುದ್ದು ಶಾಸಕ ಶ್ರೀನಿವಾಸ್ ಅವರೇ ಆಗಮಿಸಿ ವೀಕ್ಷಿಸಿದರು ಹಾಗೂ ಉತ್ತಮವಾದ 3 ರಂಗೋಲಿಗಳಿಗೆ ಬಹುಮಾನ ನೀಡುವ ಮೂಲಕ ಸ್ಪರ್ಧಿಗಳಿಗೆ ಪ್ರೋತ್ಸಾಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ನಾನು ಅರಿಶಿನಕುಂಟೆ ಗ್ರಾಮದವರ ಬಳಿ ಮೊದಲಿಗೆ ಕ್ಷಮೆ ಕೇಳುತ್ತೇನೆ. ಇಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ಅನುದಾನ ತಂದು ಕೆಲಸ ಮಾಡಲಾಗಿಲ್ಲ. ಇನ್ನು ಮುಂದೆ ದೊಡ್ಡ ಪ್ರಮಾಣದ ಅನುದಾನ ತಂದು ಕೆಲಸ ಮಾಡುತ್ತೇನೆ. ಇದಕ್ಕೆ ಇಲ್ಲಿನ ಸ್ಥಳೀಯ ಮುಖಂಡರಾದ ಅಂಜಿನಪ್ಪ ಹಾಗೂ ಇತರ ಮುಖಂಡರ ಸಹಕಾರ ಕೂಡ ಪಡೆಯುತ್ತೇನೆ ಎಂದು ಹೇಳಿದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ಕೇವಲ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ನಾನು ಸೀಮಿತ ಆಗಿರಬಾರ್ದು. ಕ್ಷೇತ್ರದ ಜನತೆಯ ಋಣ ನನ್ನ ಮೇಲೆ ಜಾಸ್ತಿ ಇದೆ. ಎಲ್ಲ ನನಗೆ ಮತ ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನನಗೆ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ. ಅವ್ರನ್ನ ನಾನು ಭೇಟಿ ಮಾಡಬೇಕು, ಅವ್ನು ಮಾತಾಡಿಸ್ಬೇಕು. ಸರ್ಕಾರದ ಕೆಲಸ ಕಾರ್ಯಗಳು ಮಾಡೋದು ಒಂದು ಕಡೆ ಆದರೆ, ಮಹಿಳೆಯರಿಗೆ ನಾನು ಭೇಟಿ ಮಾಡಿ MLA ಓಟ್ ಹಾಕ್ತಾ ಅವ್ನ ಮನ್ಕಾಯಾಗ ಅವ್ನ ಮನೆ ಅವತ್ತು ಹೋದವನು ಇವತ್ತು ಇದುವರೆಗೂ ಬರಲಿಲ್ಲ ಅನ್ನೋ ಭಾವನೆ ಬರೋದು ಬೇಡ ಅಂತಕ್ಕಂಥದ್ದು ಹೇಳಿ ನಿಮ್ಮನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು. ನನ್ನ ಮತದಾರರು, ಗೌರವಾನ್ವಿತ ಸಹೋದರಿಯರು, ತಾಯಂದಿರ ಜೊತೆ ನಾನು ಭಾವನಾತ್ಮಕವಾಗಿ ಸಂಬಂಧವನ್ನು ಇಟ್ಕೋಬೇಕು ಅನ್ನೋ ವಿಚಾರದಿಂದ ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದೀನಿ. ನೀವೆಲ್ಲ ಬೆಂಬಲ ವ್ಯಕ್ತಪಡಿಸಿದ ಧನ್ಯವಾದಗಳು. ಶಾಸಕರಾದವ್ರಿಗೆ ಕೇವಲ ರಸ್ತೆ ಚರಂಡಿ ಮಾಡಿಸ್ತಕ್ಕಂಥದ್ದು, ಕುಡಿಯೋ ನೀರು, ಬೀದಿ ದೀಪ, ರೈತರು ಪಾಣಿ ಖಾತೆ ಮಿಟ್ಟೇಷನ್ ಇಷ್ಟೇ ಕೆಲಸ ಅಲ್ಲ. ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಜನತೆಯ ಜೊತೆಲಿ ಇರಬೇಕು ಅಂತೇಳಿ ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಸುಮಾರು 4,500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದೆ. ಅದ್ರ ಮುಂದುವರೆದ ಭಾಗ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಉದ್ದೇಶ 3. ಮೊದಲನೇದು, ನಾನು ಮಹಿಳೆಯರನ್ನ ನೇರವಾಗಿ ಭೇಟಿ ಮಾಡಬೇಕು. ನೋಡಿ, ನೀವೆಲ್ಲ ಸಿಕ್ಕಿದ್ಕೆ ತಾಯಿ ಚೆನ್ನಾಗಿದ್ದೀರಾ ಅಕ್ಕ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಮಾತಾಡ್ಸಿದೆ. ನನಗೂ ಒಂದು ಸಮಾಧಾನ. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಪುರುಷೋತ್ತಮ್, ಲಕ್ಷ್ಮೀನಾರಾಯಣ್, ಚಂದ್ರು, ಕುಮಾರ್ ಭಾಗಿಯಾಗಿದ್ದರು.